ಸುಮಾರು ದಿನಗಳಿಂದ ಕೊಳಚೆ ನೀರು ತುಂಬಿದ್ದು ರಸ್ತೆಯಲ್ಲಿ ಓಡಾಡಲು ಸಹ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಘಟನೆ ಏನಿದೆ ಅದು ಒಂದು ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿರುವಂಥದ್ದು. ಈ ಒಂದು ಸಮಸ್ಯೆಯಿಂದ ಸಾಂಕ್ರಾಮಿಕ ರೋಗಗಳು ಅಥವಾ ಕಾಯಿಲೆಗಳು ಉಂಟಾಗುವಂತಹ ಆತಂಕದಲ್ಲಿ ಜನ ಇದ್ದಾರೆ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡ ಗಂಜೂರು ಏನಿದೆ ಆ ಗ್ರಾಮದಲ್ಲಿ ಜನ ತಮ್ಮ ಆಕ್ರೋಶವನ್ನು ಹೊರಗಾಕ್ತಾ ಇದ್ದಾರೆ. ಅಲ್ಲಿರುವಂತಹ ಒಂದು ಹರಿಜನ ಕಾಲೋನಿ ಏನಿದೆ ಅಲ್ಲಿ ರಸ್ತೆಯಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ, ನಮಗೆ ಸಾಂಕ್ರಾಮಿಕ ರೋಗಗಳು ಅಂಟ್ಕೊಳ್ಳುತ್ತೆ, ಆ ರೀತಿಯಾದ ವ್ಯವಸ್ಥೆ ಇದೆ. ಚರಂಡಿ ನೀರು ಹರಿತಾ ಇದೆ ರಸ್ತೆ ಮೇಲೆ. ನೋಡಿ, ಗಮನಿಸ್ತಾ ಇರ್ಬೋದು ನೀವು. ಇಲ್ಲಿನ ಹಲವು ಚರಂಡಿಗಳನ್ನು ಮುಚ್ಚಿದ್ದಾರೆ. ಅದರಿಂದಾಗಿ ಏನಾಗ್ತಾ ಇದೆ, ಮೇಲೇನೆ ನೀರು ಹರಿತಾ ಇದೆ. ದನ ಕರುಗಳ ಗಂಜಲು ಕೂಡ ಮೇಲೇನೆ ಬರುತ್ತೆ. ತ್ಯಾಜ್ಯ ಒಂದು ನೀರು, ಚರಂಡಿಯ ನೀರು ಎಲ್ಲವೂ ಕೂಡ ಮೇಲೇನೆ ಹರಿತಾ ಇದೆ. ಜನಗಳು ಓಡಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಸ್ತೆಯಲ್ಲಿನೇ ಎಲ್ಲ ಕೂಡ ತುಂಬಿಕೊಳ್ಳುತ್ತಾ ಇದೆ. ದುರ್ವಾಸನೆ ಬರ್ತಾ ಇದೆ, ಉಂಟಾಗ್ತಾ ಇದೆ. ಅದರಿಂದ ಸೊಳ್ಳೆಗಳ ಆಶ್ರಯ ತಾಣವಾಗಿ ಮಾರ್ಪಾಡಾಗ್ತಾ ಇದೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಭಯ ಅಲ್ಲಿನ ಜನರಲ್ಲಿ ಮನೆ ಮಾಡ್ತಾ ಇದೆ. ನೆಮ್ಮದಿಯಾಗಿ ಬದುಕೋಕ್ಕಾಗ್ತಾ ಇಲ್ಲ ನಮಗೆ ಅಂತ ಹೇಳಿ ಅಲ್ಲಿನ ಜನ ತಮ್ಮ ಅಳಲನ್ನು ತೋಳ್ಕೊಳ್ತಾ ಇದ್ದಾರೆ. ಇದರ ಬಗ್ಗೆ ಸ್ಥಳೀಯ ನಿವಾಸಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಪಂಚಾಯಿತಿ ಮಟ್ಟದ ಅಧಿಕಾರಿಯಿಂದ ಹಿಡಿದು ರಾಜ್ಯ ಮಟ್ಟದ ಅಧಿಕಾರಿಯವರೆಗೂ ಕೂಡ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಲವು ಬಾರಿ ದೂರನ್ನು ಕೊಟ್ಟರೂ ಕೂಡ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. అవుతుంది ರಿಟೈರ್ಡ್ ಬಿಡಿಒ ಜೊತೆಗೆ ದೊಡ್ಡಗಂಜೂರು ಗ್ರಾಮಸ್ಥ. ಗ್ರಾಮದಲ್ಲಿ ಸುಮಾರು 3,300 ಮನೆಗಳು 400 ಮನೆಗಳಿವೆ. ಈ ಮನೆಗಳ ಮಧ್ಯೆ ಹರಿಜನ್ ಕಾಲೋನಿ ಮಧ್ಯದಲ್ಲಿದೆ. ಎಲ್ಲ ಕಡೆಯಿಂದ ನೀರುಗಳಲ್ಲಿ ಬರ್ತದೆ. ಈ ನೀರು ಹೋಗೋದಕ್ಕೆ ದಾರಿ ಇಲ್ಲ. ನಮಗೆ ಇರ್ತಕ್ಕಂಥ ಎಲ್ಲ ಕಡೆ ಇರ್ತಕ್ಕಂಥ ದುರ್ವಾಸನೆ ಕಾಯಿಲೆಗಳು ಬರ್ತಾ ಇದೆ. ನಾವು ಎಲ್ಲ ಅಧಿಕಾರಿಗಳಿಗೂ ಪತ್ರ ಬರೆದಿದ್ದೀವಿ. ಯಾರೂ ಸಹ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಪೇಪರ್ ಮುಖಾಂತರ ಅದು ಅವ್ರಿಗೆ ತಿಳುವಳಿಕೆ ಕೊಟ್ಟು ಇಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಬೇಡ್ಕೊಳ್ತಾ ಇದ್ದೀನಿ. ರಿಟೈರ್ಡ್ ಬಿಡಿಒ. అవుతుంది ರಿಟೈರ್ಡ್ ಬಿಡಿಒ ಜೊತೆಗೆ ದೊಡ್ಡಗಂಜೂರು ಗ್ರಾಮಸ್ಥ. ಗ್ರಾಮದಲ್ಲಿ ಸುಮಾರು 3,300 ಮನೆಗಳು 400 ಮನೆಗಳಿವೆ. ಈ ಮನೆಗಳ ಮಧ್ಯೆ ಹರಿಜನ್ ಕಾಲೋನಿ ಮಧ್ಯದಲ್ಲಿದೆ. ಎಲ್ಲ ಕಡೆಯಿಂದ ನೀರುಗಳಲ್ಲಿ ಬರ್ತದೆ. ಈ ನೀರು ಹೋಗೋದಕ್ಕೆ ದಾರಿ ಇಲ್ಲ. ನಮಗೆ ಇರ್ತಕ್ಕಂಥ ಎಲ್ಲ ಕಡೆ ಇರ್ತಕ್ಕಂಥ ದುರ್ವಾಸನೆ ಕಾಯಿಲೆಗಳು ಬರ್ತಾ ಇದೆ. ನಾವು ಎಲ್ಲ ಅಧಿಕಾರಿಗಳಿಗೂ ಪತ್ರ ಬರೆದಿದ್ದೀವಿ. ಯಾರೂ ಸಹ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಪೇಪರ್ ಮುಖಾಂತರ ಅದು ಅವ್ರಿಗೆ ತಿಳುವಳಿಕೆ ಕೊಟ್ಟು ಇಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಬೇಡ್ಕೊಳ್ತಾ ಇದ್ದೀನಿ. ರಿಟೈರ್ಡ್ ಬಿಡಿಒ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.